ಏನಂತಾರೆ ಏನ್ ಕೇಶ ದುಡ್ಡು ಕಳ್ಕೊಂಡ ಪವನ್. making 2 minutes Maggie. It's not happening in 2 minutes. Guys, ನೋಡಿ yummy Maggie. Yummy Maggie. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಹೊಸ ವ್ಲಾಗ್ ಏನಿಲ್ಲ, ಆಲ್ಮೋಸ್ಟ್ ಹಳೆ ವ್ಲಾಗೆ ಕಾಣಿಸ್ತಾ ಇದ್ದೀನಿ. ಬೆಳಕೆಲ್ಲಿದೆ. ಸೊ ತುಂಬ ದಿನದ ಕನಸು ಇವತ್ತು ನೆರವೇರ್ತಿದೆ. ತುಂಬ ಲೈಕ್ 6 ಮಂತ್ಸಿಂದ ಪ್ಲ್ಯಾನ್ ಮಾಡಿ 8 ಮಂತ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಲೈಕ್ ಇವಾಗ ತಾನೇ ಜಸ್ಟ್ ಮನೆ ಬಿಟ್ಟೆ. ಮನೇಲೆಲ್ಲ ಹೇಳಿ ಲೈಕ್ ಆಲ್ಮೋಸ್ಟ್ ಟೈಮು 12:40 ಆಗಿದೆ. ಇವಾಗ ಜಸ್ಟ್ ಮನೆ ಬಿಟ್ಟೆ, ಎಲ್ಲರನ್ನ ಮಾತಾಡಿಸ್ಕೊಂಡು ಲೈಕ್ ಏನಕ್ಕಂದರೆ ಲೈಕ್ ನಾರ್ಮಲ್ ಯಾವಾಗ ನಾನು 2-3 ಡೇಸ್ ಮ್ಯಾಕ್ಸಿಮಮ್ 3 or 4 ಡೇಸ್ ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ 20 ಡೇಸ್ ಟ್ರಿಪ್ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಇವಾಗ ಗಣೇಶನ್ ಕರ್ಕೋಬೇಕು. ಗಣೇಶನ್ ಕರ್ಕೊಂಡು ಇದ್ದ ತಕ್ಷಣ ಪವನಿಂದ ಹಿತೇಶ್ ಅವ್ರ ಮನೆ ಬಿಟ್ಟಿದ್ದೆ ಡೈರೆಕ್ಟಿ ನೋಡಿಬೇಕು. ನೋಡೋದಂದರೆ ನಾರ್ಮಲ್ ನೈಟ್ ಡ್ರೈವ್ ಅಲ್ವಾ, ಸೊ ಆರಾಮಾಗಿ ಹೋಗೋಣ ಅಂತ. ಫಸ್ಟ್ ಆಫ್ ಆಲ್ ನೈಟ್ ಡ್ರೈವ್ ಪ್ಲ್ಯಾನ್ ಇರಲಿಲ್ಲ. ಅಟ್ಲೀಸ್ಟ್ ಹೆಂಗೋ ಯಾರೋ ನೈಟೆಲ್ಲ ನಿದ್ದೆ ಮಾಡ್ತಾಯಿಲ್ಲ. ಸೊ ಅಟ್ಲೀಸ್ಟ್ ಆ ನಿದ್ದೆ ಮಾಡೋ ಜಾಗದಲ್ಲಿ ಒಂದು 200 ಕಿಲೋಮೀಟರ್ಸ್ ಕವರ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ನೆಕ್ಸ್ಟ್ ಡೇ ಅಂತೇಳಿ ಹೋಗ್ತಾ ಇರೋದು. ಬಟ್ ನಮ್ಮೂರು ಕಚಡ ರೋಡ್ ನೋಡಿದ್ರು ಪಾಪ ಕಾರೆಲ್ಲ ತೊಳಸ್ತಾ ಮಧ್ಯಾಹ್ನ ಈ ಲೆವೆಲ್ಗೆ ರೋಡ್ ಇದೆ. ಮಳೆ ಬೇರೆ ಬರ್ತಾನೆ ಇದೆ. ನಮ್ಮೂರಲ್ಲಿ ಆಲ್ಮೋಸ್ಟ್ 1 ವರ್ಷ ಆಮೇಲೆ ಆಗೋಯ್ತು ರೋಡ್ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ರೆಡಿ ಮಾಡಿಲ್ಲ. ಸೊ ಡೈಲಿ ಬ್ಲಾಗ್ ಬರ್ತಾ ಇರುತ್ತೆ. ನಾನು ಯಾವುದೋ ಲೈಕ್ ಎಡಿಟ್ ಮಾಡೋಕ್ಕೆ ಹೋಗಲ್ಲ, ರಾ ಫುಟೇಜೇ ಹಾಕ್ತೀನಿ. ರಾ ಫುಟೇಜ್ ಅಂದರೆ ಲೈಕ್ ಲೈವ್ ಅಪ್ಡೇಟ್ ಏನು ನಡೀತಿದೆ ಅದನ್ನೇ ಲೈಕ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಇನ್ಮೇಲೆ ಡೈಲಿ ಬ್ಲಾಗ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ 20 ಡೇಸ್ ಬ್ಲಾಗ್ಸ್ ಕಂಟಿನ್ಯೂ ಆಗಿ ಬರುತ್ತೆ. ಸೊ ನೋಡೋಣ, ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರನ್ನ ಕೇಳ್ಕೊಂಡು ಆಲ್ರೆಡಿ ಪೂಜೆ ಎಲ್ಲ ಮಾಡಿಸಿದ್ದೀವಿ. ಪೂಜೆ ಮಾಡಿಸ್ಕೊಂಡು ಬಿಡ್ತಾ ಇದ್ವಿ. ನಾವು ಹೋಗಿ ಬರೋವರೆಗೂ ನಮಗೂ ಏನೂ ಆಗದಿರ ಇರಲಿ, ಲೈಕ್ ಮನೆಯಲ್ಲಿ ಯಾರಿಗೂ ಏನೂ ಆಗದಿರ ಇರಲಿ ಲೈಕ್ ಅಷ್ಟೇ. ಸೊ ಬನ್ನಿ ಡೈರೆಕ್ಟ್ ಅವ್ರ ಮನೆ ಹತ್ರ ಹೋಗಿ ಬ್ಲಾಗ್ ಮಾಡೋಣ. ಏನಿಲ್ಲ ಆಂಟಿ, ಇಲ್ಲಿಂದ ಜಾಕೆಟ್ ಹಾಕೊಂಡ್ಬಿಟ್ಟಿದ್ಯಾ? ಇವನು ಹೋಗಿ ಬಂದವನ ಅಭ್ಯಾಸ ಐತೆ ಅವನಿಗೆ. ಬಿದ್ದು ಒಂದು ನಮಸ್ಕಾರ ಹಾಕೊಂಡು ಒಡೆ ಇಸ್ ವೈಟಿಂಗ್. ಏನೋ ನೋಡ್ತಾವ ಕಾರಾಗೆಲ್ಲ. ಏನ್ ನೋಡ್ತಿದ್ಯಾ? ಯಾವ ಬಾಟ್ಲು? ಒಂದು ಬಾಟ್ಲ್ ಇಕ್ಕಿದೆ. ನಮ್ಮಮ್ಮನೇ ಹೇಳಿದ್ರು, ನಾನು ಬೇಡ ಅನ್ಕೊಂಡ್ಬಂದೆ. ಎಲ್ಲ ನಿಮ್ಮ ಮನೆಯವ್ರ? ಏ ಮಚ್ಚ ಇದು ಎತ್ಬಿಡು ಮಚ್ಚ, ಇದು ಬೇಡ, ಇದು ಜಾಗ ಸಾಲ್ತಾ ಇಲ್ಲ ಅಲ್ಲಿ. ಹಾಂ ಬಿಸ್ಕೆಟ್ ಇಡ್ಲು. ಈ ಮಚ್ಚ ಇದಕ್ಕೋ ಮಚ್ಚ ಈ ಬ್ಯಾಗಲ್ಲಿ ಹೆಂಗಾದ್ರು ಮಾಡಿ ಅದೇ ಪಾತ್ರೆ ಅಡ್ಡ ಆಗ್ಬಿಟ್ಟೈತಲ್ಲ. ಪಾತ್ರೆ ಇರೋದಕ್ಕೆ ಎಲ್ಲ ನೋಡ್ತಾನೆ ಮಚ್ಚ ನಿನ್ನೆ ಹೈಲೈಟ್ ಮಾಡಾಕ್ತೀನಿ ಮಚ್ಚ. ಗಣೇಶ ನೀನು ದೂರ ಹೋಗಿ ಸ್ವಲ್ಪ, ನೀನು ಇಲ್ಲೆಲ್ಲ ಬರಬಾರ್ದು, ದೊಡ್ಡ ಮನುಷ್ಯನು. ಬೆಂಗಳೂರಿಂದ ಬಂದು ಟೀಮ್ ಬಂದು ತಿನ್ನು ಚಕ್ಲಿ ತಿಂತಾವ್ ನೋಡು. ಗಡ್ಡದ ಸ್ವಾಮೀಜಿ ಇನ್ನೇನು ಹೆಂಗೆ ಟ್ರಿಪ್ಪು? ಅಂದರೆ ಹಂಗೆ ಟ್ರಿಪ್ಪು. ಭಾರಿ ಎಂಜಾಯ್ಮೆಂಟ್, ಒಳ್ಳೆ ನಿದ್ದೆ ಮಾಡ್ದ ಇವನು ಇಷ್ಟೊತ್ತವರೆಗೂ. ಇನ್ನೂ ಬಿಟ್ಟು 2 ಅವರ್ ಆಗಿಲ್ಲ ನಿದ್ದೆಗಳು ಹೊಡಿತಾ ಇದ್ದೀರಾ. ಇನ್ನದೇನು ಫುಲ್ ಟ್ರಿಪ್ ಬಿಡ್ತೀರಾ ಗೊತ್ತಿಲ್ಲ. ಡ್ರೈವಿಂಗ್ ಈಸಿ ಆಗಲಿ ಮುಂದಕ್ಕೆ ಸ್ವಲ್ಪ ನಾನು ಸ್ಟ್ರೆಚ್ ಹೊಡಲಿ ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ. ತುಮಕೂರಿಂದ 10 ಕಿಲೋಮೀಟರ್ ಅಂತೆ. ಕೃತಜ್ಞತೆ ಭಾವ. ಇಲ್ಲ ಆಗಲೇ 2 ಆಯ್ತಾ 3 ಆಯ್ತಾ ಟೈಮ್? 3 ಗಂಟೆ. 3 ಗಂಟೆ ಬಿಟ್ಟಿದೆ, 2 ಗಂಟೆ ಬೆಂಗಳೂರು. ಸರಿ, ಎಷ್ಟು ಖುಷಿ ಇದೆ. ಒನ್ ಆಫ್ ಮೈ ಡ್ರೀಮ್ ರೈಡ್ ಅಲ್ಲ ಇದು. ಏನಂತಾರೆ? ಏನು ಕೇಶ ದುಡ್ಡು ಕಳ್ಕೊಂಡ ಪವನ್. ಅನ್ಲಾಕ್ ಅಲ್ಲೇ ಐತೆ ಅವಾಗ ಮಚ್ಚ. ನಿಂಗೇನ್ಗೆ ಎಲ್ಲ ನೋಡ್ಲಿ ಬಿಡು, ಪರವಾಗಿಲ್ಲ. ಮಚ್ಚ ಯಾವ ಮಚ್ಚ?
ಹೊಸಪೇಟೆ ಬಿಟ್ಟು ಮುಂದೆ ಬಂದಿದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀನು ಬಿಸಿ ಬಿಸಿ ಇಡ್ಲಿ, ವಡೆ. ಇವನು ವಡೆ, ಅದು ವಡೆ. ಇವನೊಂದು ದೊಡ್ಡ ಸಡೆ ಹೇಳ ಈಗ ಹೇಳ. ಹಿಂದೆ ಕ್ಯಾಮ್ರಾ ಒಳ್ಳೆ ಕ್ಲಾರಿಟಿ ಬರ್ತದೆ ಮಚ್ಚ. ನಂಗೆ ಜನ ತುಂಬ ಬಿಟ್ಟವ್ರು ನೋಡಪ್ಪ. 720 ಫ್ರೇಮ್ಸ್ ಅದ್ರಲ್ಲಿ ಬರ್ತದಾ? 4K ರೆಸಲ್ಯೂಷನ್ ಇರೋದು. ಹೂನಾ ಸಖತ್ತಾಗೈತಿ ಇಲ್ಲೇ. ನನ್ನ ಮಗ ನಿದ್ದೆ ಮಾಡೋಕೆ ಅಷ್ಟು ಬೇಗ ಮಲಗಿಬಿಟ್ಟಿದ್ಯಾ ಮಚ್ಚ? ಹೌ ಇಸ್ ದ ಜರ್ನಿ? ವೆರಿ ನೈಸ್, ಗೋಯಿಂಗ್ ಗುಡ್. ಒಳ್ಳೆ ಜರ್ನಿ. ಹೆಂಗೆ ಅನಿಸ್ತಾ ಐತೆ ಕಾರ್ ಓಡಿಸಿ 200 ಕಿಲೋಮೀಟ್ರಿಂದ ಕುತ್ಕೊಂಡು? ಕಾಲುಗಳೆಲ್ಲ ನೋವು ಬಂದ್ಬಿಡ್ತವೆ. ಅದು ಬಿಟ್ಟರೆ ಕಾರ್ ಇಸ್ ಎವ್ರಿಥಿಂಗ್ ಇಸ್ ವೆರಿ ಗುಡ್. ಮಚ್ಚ ನಿಂಗೆ? ಸೂಪರ್, ಫ್ಯಾಂಟಾಸ್ಟಿಕ್. 100 ಕಿಲೋಮೀಟರ್ ಕಾರ್ ಓಡಿಸ್ಕೊ ಬಂದು ಏನೂ ಆಗಿಲ್ಲಪ್ಪ, ಜಾಲಿಯಾಗೈತಿ. ನೀನು ಜಾಲಿಯಾಗಿರ್ತೀಯ ಬಿಡಪ್ಪ. ನಾನು ಬಿಟ್ರೆ ಫ್ರೆಂಡ್ ನಮ್ಮ ಮುಂದೆ ಕುತ್ಕೊಂಡು ಇಲ್ಲ 100 ಕಿಲೋಮೀಟರ್ ಹೋಗ್ಬಿಟ್ಟು ನೀನು ಓಡಿಸ್ತೀಯ ಎಲ್ಲ ಮಾಡ್ತೀನಿ. ಡೆಸ್ಟಿನೇಷನ್ ಕವರ್ ಆಗ್ತದೆ. ಅದು ಮಚ್ಚ ಇವಾಗ ಎಕ್ಸ್ಪರ್ಟ್ ಆಗ್ತಾರಲ್ಲ, ಜೋಶ್ ಓಡಿಸ್ತೀನಿ, ಮಾಡ್ಬಿಡ್ತೀನಿ ಅಂತ. ಇದು ಎಲ್ಲ ಒಂದು ಫೋಟೋ ತಗೋಬೇಕು. ಇದಿಲ್ಲೇ ಇವನು ಬರಲ್ಲ, ಅವ್ನು ಬಂದರೆ ಇವನು ಬರಲ್ಲ. ನೀವಿಬ್ರು ಮುಂದೆ ಬಗ್ರ ಹೇಳ್ತೀನಿ. ಬರ್ರ ಮುಂದಕ್ಕೆ ವಿಡಿಯೋದಲ್ಲೇ ಫೋಟೋ ತೆಗಿ. ಸೊ ಬೇಸಿಕಲಿ ಮಹಾರಾಷ್ಟ್ರ ಎಂಟ್ರಿ ಆದ್ವಿ. ಆಲ್ಮೋಸ್ಟ್ ಲೈಕ್ 12-14 ಅವರ್ಸ್ ಜರ್ನಿ ಏನೋ. ಎಂಟ್ರಿ ಆಗಿದ ತಕ್ಷಣ ಸೇಮ್ ಪಾಂಡಿಚೇರಿಯಲ್ಲಿ ಏನಾಯಿತು ಅದೇ ಥರ ಫೈನ್ ಕಟ್ಟಿದ್ವಿ. ಏನಕ್ಕೆ ಸೀಟ್ ಬೆಲ್ಟ್ ಇಲ್ಲ ಅಂತ. ಲೈಕ್ ಕೋ ಪ್ಯಾಸೆಂಜರ್ ಕೂಡ ಹಾಕ್ಬೇಕಂತೆ. ಏನೋ ಮಾಡಬೇಕಲ್ಲ, ಬಂದಿದ ತಕ್ಷಣ ಫೈನ್ ಕಟ್ಟಲೇಬೇಕು, ಬೇರೆ ಆಪ್ಷನ್ ಇರೋಲ್ಲ. ಸೊ ಟೋಲಲ್ಲೇ ಹಿಡ್ಕೊಬಿಟ್ರು ಗುರು. ಇಲ್ಲಿದೆ ಟೋಲ್ ಎಂಟರ್ ಆದ್ವಿ. ಈ ಕಡೆ ಟೋಲು ಕಟ್ಟಾಯ್ತು, ಈ ಕಡೆ 1000 ರೂಪಾಯಿ ಫೈನು ಕಟ್ಟಿದ್ದಾಯಿತು. ಮತ್ತು ಪೊಲ್ಯೂಷನ್ ಸರ್ಟಿಫಿಕೇಟಿಗೆ ಬೇರೆ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವಾಗ ಬಂದಿದ್ದೀವಿ. ಪೊಲ್ಯೂಷನ್ ಎಲ್ಲ ಚೆಕ್ ಮಾಡಿಸಿ ಎಲ್ಲ ಇಟ್ಕೊಂಡು ಹೋಗೋಣ. ಏನು ಗುರು ಬೆಂಗಳೂರಿಗಿಂತ ಸ್ಟ್ರಿಕ್ಟ್ ಇದೆ ಮಹಾರಾಷ್ಟ್ರ. ಸಾಕಾಗ್ಬಿಟ್ಟಿದೆ ಕುತ್ಕೊಂಡು ಟಿಕೆಟ್. ಮತ್ತು ಇದಕ್ಕೂ ಫೈನು ಎತ್ತಿಗೆ ಮಚ್ಚ. ವ್ಯಾಲಿಡ್ ನೋಡು. ಏನ್ ಮಚ್ಚ ಇದು? 26ವರೆಗೂ ಐತೆ 10-8-26 ಬಂದಿದ ತಕ್ಷಣ ಫೈನು, ಬಂದಿದ ತಕ್ಷಣ ಫೈನ್. ಪಾಂಡಿಚೇರಿಗೂ ಇದೆ ಗೋಳು, ನಜ್ಜಿ ಇಲ್ಲೂ ಇದು ಅಂತೂ ಯಾವ ಟ್ರಿಪ್ಪಲ್ಲಿ ವಾಪಸ್ ಬರಲ್ಲ. ಬರಲ್ಲ ಏನು ಮಾಡಕ್ಕೆ ಪುಣ್ಯ ಕರ್ನಾಟಕ ಫ್ಲಾಗ್ ಅದು ಇದು ಇದಿಲ್ಲ. ಆಮೇಲೆ ಅದಕ್ಕೂ ರುಬ್ಬಿರೋರು ಇನ್ನೇರು ಅದೆಲ್ಲ ಹೇಳ್ಕೊಡ. ಸರ್ಟಿಫಿಕೇಟ್ ಹಾರಾಗ್ತೈತ್ಲ ನನ್ನ ಕೈ ಕೊಡ, ನಾನೆಲ್ಲಿ 250 ರೂಪಾಯಿ 500 ರೂಪಾಯಿ ಕಟ್ಟಿರೋದು. 450 ರೂಪಾಯಿ ಕಟ್ಟಿರೋದು. ಮಹಾರಾಷ್ಟ್ರ ಪಾಂಡಿಚೇರಿ ಎಲ್ಲೋದ್ರೂ ಸೀಟ್ ಬೆಲ್ಟ್ ಕಂಪಲ್ಸರಿ. ಎಲ್ಲ ಸ್ಟೇಟು ಸೀಟ್ ಬೆಲ್ಟ್ ಹಾಕಿ. ಏನು ಗುರು ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಫೈನು ಬಂದಾಗಿಂದ ಆಲ್ಮೋಸ್ಟ್ 800 ಏನೋ ಫೈನ್ ಪೇ ಮಾಡಿದ್ದೀವಿ. ಒಂದು ಸಲ ಸೀಟ್ ಬೆಲ್ಟ್ ಅಂದರು, ಇನ್ನೊಂದು ಸಲ ಟಿಂಟಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು ಟಿಂಟಿಗೆ ಫೈನು. ಏನು ಪಾತ್ರ ಕಷ್ಟಪಟ್ಟು ಪಾತ್ರೆ ಹುಡುಕಿದ್ದೀನಿ, ಸುಮ್ಮನೆ ಇರಲ್ಲ. ಅದೇ ಹೇಳ್ತಾರದು, ಹೊಸ ಪಾತ್ರೆ ತಗ ಬಂದಿದ್ಯಲ್ಲಪ್ಪ, ಎತ್ಕೊಳಪ್ಪ. ಇರೋ ಮಚ್ಚ ಹುಡ್ಕಣ ಎಲ್ಲೈತೆ ಏನೋ ಅದು ಅಷ್ಟಾಗ್ಲ ಅದೇ ಸ್ಟವ್ ಮಚ್ಚ. ಫಸ್ಟ್ ಟೈಮ್ ಕುಕ್ಕಿಂಗು ಮಚ್ಚ. ನೀರು ಕಡಿಮೆ ಹಾಕೋ, ಕಾಯ್ಬೇಕದಿರೋ ಸೂಪಿ ಉರಿತಾಯ್ತಾ? ನೀರು ಬೇಕದಕ್ಕೆ. ಫೈನ್ ಕಟ್ಟಿ ಫೈನ್ ಉಳ್ಸಕ ನಾವೇ ಅಡುಗೆ ಮಾಡಂಗೆ ತಿನ್ನಬೇಕು. ನೋಡಿ ಇಲ್ಲದಿರ ಅಡುಗೆ ಮಾಡ್ತಾ ಇದ್ದೀರಿ. ಬಜೆಟ್ ಫ್ರೆಂಡ್ಲಿ ಟ್ರಿಪ್ನ ಅವಸ್ಥೆಗಳು ಅರ್ಥ ಆಯ್ತಾ? ಹಂಗೆ ಮಾತಾಡ್ರ ಇವಾಗ ಅಜ್ಜಿ 2 ಕಡೆ ವ್ಯೂ. ನೀರು ಕಮ್ಮಿ ಆಗ್ಬೋದು, ನೀರು ಗಟ್ಟಿ ಆಗ್ತಾ ಇರ್ತದೆ ಮ್ಯಾಗಿ. ನೋಡಿ ಇಲ್ಲೊಂದು ವ್ಯೂ, ಇಲ್ಲೊಂದು ವ್ಯೂ. ಇನ್ನೂ ನೀರು ಬೇಕು. ಇನ್ನೊಂದು ಕ್ಯಾಮ್ರಾ ಬೇಕಾ? ಬೇಡ ತಂದಿದ್ಯಾ? ಇನ್ನೊಂದು ಕ್ಯಾಮ್ರಾ ಫೋನ್ಗಳು ಇಲ್ವಾ? ಪಕ್ಕಕ್ಕೆ ಹೊಡಿತಾ ಇದೆ ಬಿಸಿ. ವಂಡರ್ಫುಲ್, ಮತ್ತೆ ತೋಗು ಬ್ಯೂಟಿಫುಲ್. ಪಕ್ಕಕ್ಕೆ ಹೊಡಿತೈತೆ ಅಂತ ಎದ್ದೋಗು ಅಂದ್ರೆ ನಾನು ಬರೋದು ಬೇಡ ವಿಡಿಯೋದಲ್ಲಿ. ಇಲ್ವಾ? ಸೇವ್ ಆಪ್ಷನ್ ಕೊಡೋಣ ನಿನ್ ಸ್ನ್ಯಾಪ್. We are making 2 minutes Maggi. It's not happening in 2 minutes. ಗಾಯ್ಸ್ ನೋಡಿ, ಎಮ್ಮಿ ಮ್ಯಾಗಿ, ಎಮ್ಮಿ ಮ್ಯಾಗಿ. ಅರ್ಧ ಆಯ್ತು ಬೇಯ್ತಾ ಇತ್ತು. ಓಕೆ ಬಾಸ್, ಯಾರ್ ದ ಮೋಟೋ ಬ್ಲಾಗರ್ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು ಇವಾಗ. ಬನ್ನಿ ಗಾಯ್ಸ್, ಹೊಟ್ಟೆ ಸಿದ್ದೈತೆ, ಮ್ಯಾಗಿ ಟೈಮ್.
ಮತ್ತೆ ಮತ್ತೆ ಇಷ್ಟು ಪ್ಯಾಕೆಟ್ ತಗೊಂಡು ಏನು ಈಗ ಇನ್ನ 8 days ಐತೆ ಹೋಗಕ್ಕೆ ಸುಮ್ಮನೆ. ಅದಿಲ್ಲ ಇದಿಲ್ಲ ಅಂದ್ಕೊಂಡು ಬರ್ತಾ ಇದೆಯಾ ನೋಡಕ್ಕೆ? ಆ ಕಡೆ ಬರ್ತಾ ಗ್ಯಾಸ್ ಆಫ್ ಮಾಡು ಕೆಳಗಡೆ ನಾನೇನು ಮಾಡಿ ಕರೆಕ್ಟ್ ಸಾಕು. ಅಂಟ್ಕೊಬಿಟ್ಟಿದ್ರೆ ಏನ್ ಮಾಡೋದು? ಆನ್ ಮಾಡಿ ಬರ ಇವಾಗ ಅದನ್ನ ಕೆಳಗೆ ತಳ್ಳೋ, ಅದನ್ನೇ ಅದು ಆಮೇಲೆ ಇಲ್ಲ ಅದನ್ನ ಕೆಳಗೆ ತಳ್ಳೋ. ಇವಾಗ ಎಲ್ಲರೂ ಗ್ಯಾಸ್ ಲೀಕ್ ಆಗ್ತಾ ಇಲ್ಲ ತಾನೆ, ಇವಾಗ ತಿರುಗಿಸೋದು. ಹಂಗೆ ಮಾಡಿದವ್ ನಾವು ಮೊದ್ಲೇ. ಇವಾಗ ಪ್ರೆಸ್ ಮಾಡ್ಬಿಟ್ಟು ಪಟ್ಟನ್ ತಿರುಗಿಸೋ. ಅದೇನು ಬೇಡ ಬಿಡ, ಅದಿಂದ ಸುಟ್ಟೋಗುತ್ತೋ. ಮಾಡಂಗೆ ಹಂಗೆ ಮಾಡು ದೊಡ್ಡದು. ಇದು ಜೋರಾಗಿ ಪ್ರೆಸ್ ಮಾಡ್ಬಿಟ್ಟು ಒಂದ್ಸರಿ ಪಟ್ಟನ್. ನಾ ಲೈಟ್ರ್ ಎತ್ಕೊಂಬ ಚೆನ್ನಾಯ್ತದೆ, ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತೀಯ? ಲೈಟ್ರ್ ಒಂದು ಪ್ಯಾಕೆಟಲ್ಲಿ ಇರ್ಬೇಕು ನೋಡಕ್ಕ. ನಾನು ಕೂಡ ಮ್ಯಾಗಿಲ್ಲ. ಬಾ ಬಂತು. ಅದು ಅಂಟಿರ್ಬೇಕು ಮೋಸ್ಟ್ಲಿ, ನಮಗೆ ಜಾಸ್ತಿ ಇದಿರೋದಕ್ಕೆ ಕಾಣಿಸ್ತಾ ಇದೆ. ಮನದಿಗೇನು ಹೊಸ ಗಲಭೆ ಶುರುವಾಗಿದೆ, ಮರೆತೆ ಏಕೆ ಬಳಿ ಬಂದು ಸರಿ ಮಾಡದೆ, ಗೆಳತಿ ನನ್ನ ಕೆಣಕಿ ತೆರೆದೆ ಮನದ ಕಿಟಕಿ, ಕರುಣಿಸು ಪ್ರೇಮಧಾರೆ ಬಯಕೆಯ ತೋರದೆ, ಅದೇ ಮಾತು ಅದೇ ನೋಟ ಮರೆಯದೆ ಕಾಡಿದೆ, ಅದೇ ಗಾನ ನಗೆ ಬಾಣ ಎದೆಯಲ್ಲಿ ನಾಟಿದೆ. ಮಿಸ್ಟರ್ ಬ್ಲಾಗರ್ ಇವತ್ತು ನಮಗೆ ಎಲ್ಲ ಮ್ಯಾಗಿ ಸರ್ವ್ ಮಾಡ್ತಾವ್ರೆ. ಸರ್ವ್ ಮಾಡಿ ಊರ್ ಬಾಗ್ಲಾತೈತಲ್ಲ. ಎಲ್ಲೂರು ಬಾಗ್ಲಾಗ್ತೈತೆ ಮಿಚ. ನೀನು ತಿನ್ನ. ಬೇಕಂದ್ರೆ ತಗೊಂಡು ಗಣೇಶ್ ಇಲ್ಲ ತಿನ್ನು. ಸೊ ಫೈನಲಿ ಆಫ್ಟರ್ 18 hours ಜರ್ನಿ ಆ್ಯಂಡ್ 1000 ಎಷ್ಟು ಕಿಲೋಮೀಟ್ರಾ? 1010 100 1010 ಇರ್ಬೋದು. 1010 ವಿ ರೀಚ್ಡ್ ಭೀಮಾಶಂಕರ್. ಭೀಮಾಶಂಕರಲ್ಲಿ ಒಳ್ಳೆ ಸ್ಟೇ ಹುಡುಕಿದೀವಿ, ಒಳ್ಳೆ ಊಟ ಆಯ್ತು. ಇವಾಗ ಬ್ಯಾಟಿಂಗ್ ಆಯ್ತು. ಏನಿದ್ದಾರೆ ಹೆಸರು? MTDನಾ? MTDC MTDC ಮಹಾರಾಷ್ಟ್ರ ಟೂರಿಸಂ ಡೆವಲಪ್ಮೆಂಟ್ ಗೌರ್ಮೆಂಟ್ದು ತಾನೆ. ತಕ್ಕದ್ದು ಸೊ ಬೆಸ್ಟ್ ರೂಮ್ ಫೆಸಿಲಿಟಿ ಆಗಿ ಬೆಸ್ಟ್ ಫುಡ್ ಆಲ್ಸೋ. ಟ್ರಾವೆಲ್ ಏಜೆಂಟ್ ಅಮ್ಮ ವಿತ್ ಬ್ರೇಕ್ಫಾಸ್ಟ್ ಸಕ್ಕತ್ತಾಗಿದೆ, ಊಟ ಸಕ್ಕತ್ತಾಗಿತ್ತು. ಆದ್ರೆ ಫುಡ್ ಚೆನ್ನಾಗಿತ್ತು. ಫಾರ್ ಎನಿ ಬುಕಿಂಗ್ಸ್ ಕಾಂಟ್ಯಾಕ್ಟ್ ಗಣೇಶ್. ಟ್ರಿಪ್ ಕ್ರಾಫ್ಟ್ ಪ್ರಮೋಷನ್ ಮಾಡೋಣ. ಎಲ್ಲ ಟ್ರಿಪ್ ಕ್ರಾಫ್ಟ್ ಅದು ಎತ್ಕೊಂಬಚ್ಚ, ಅದು ಬೇಕು. ಅದು ಇವನ್ ಪಂಚಗಳೆಲ್ಲ ಐತಿ ಇದ್ರಾಗ. ಇದ್ಯಾರ್ದಿದು? ನಂದು ಅದ್ರಾಗ ಇರೋದು ಪಂಚಗಳು. ಎಲ್ಲ ಬ್ಲೂ ಬ್ಯಾಗಲ್ಲಿ ಐತೆ. ನೀಟಾಗಿ ತುರ್ಕಿಕ್ಕಿದ್ದಲ್ಲ ನಾ ಶೊಳೆ ಅದೆಲ್ಲ ಹೆಂಗೈತೆ ತೂಕನೂ ಇಲ್ಲ. ರೀ ಫಸ್ಟ್ ನೀರು ಎತ್ಕೊಳ್ರಲ್ಲಿ. ನೋಡು ಮಗ ಎಷ್ಟೈತೆ. ನಂದು ಇಷ್ಟ ಐತೆ. ಇಷ್ಟು ಮಾತ್ರ ಎತ್ಕೊಳ್ರ ಅಂದ್ರೆ ಈ ಸಡೆ ಅವನಲ್ಲ ಇವನು. ಏಯ್ ಸಡೆ ನೋಡು ನೋಡಿ ಫ್ರೆಂಡ್ಸ್, ಇವನೊಬ್ಬನ ಲಗೇಜು ಎಷ್ಟಿದೆ. ಇವನು ಮಗ ಅಲ್ಲ. ಸಿಂಪಲ್ ಎತ್ಕೊಂಡು ಬಿಸ್ಕೆಟ್ ಅನ್ನೋದು. ಸೊ ಫೈನಲಿ ರೂಮ್ ಎಲ್ಲ ಮಾಡಿದ್ದೀವಿ. ಪರವಾಗಿಲ್ಲ, ರೂಮ್ ಎಲ್ಲ ಚೆನ್ನಾಗಿದೆ. ಲೈಕ್ 2800ಗೆ 2 ರೂಮ್ ಕೊಟ್ಟಿದ್ದಾರೆ. ಓಕೆ, ರೂಮ್ ತೋರಿಸ್ತೀನಿ ಇವಾಗ, ಬನ್ನಿ. ಸೊ ನೀವು ಇನ್ ಕೇಸ್ ಏನಾದ್ರು ಇಲ್ಲಿ ಬರ್ತಾ ಇದ್ದರೆ ಆರಾಮಾಗುತ್ತೆ. ಇಲ್ಲೆಲ್ಲ ರೂಮ್ ಬೇಕಾದ್ರೆ ಫುಡ್ಡು ಚೆನ್ನಾಗಿದೆ. ಫುಡ್ಡು ಚೆನ್ನಾಗಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಲೈಕ್ ಬ್ರೇಕ್ಫಾಸ್ಟ್ ಇದೆ.
ಬ್ರೇಕ್ಫಾಸ್ಟ್ ಅವರೇ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆಲ್ಲ ವರ್ಕೌಟ್ ಆಗುತ್ತೆ. ಆ್ಯಂಡ್ ಲೈಕ್ ಒನ್ ಮೋರ್ ಥಿಂಗ್ ಬಂದ್ಬಿಟ್ಟು ಲೈಕ್ ಏನಕ್ಕೆ ಭೀಮಾಶಂಕರ್ ಅಂತ ಹೆಸರು ಬಂದಿದೆ ಅಂತ ಹೇಳಿದ್ರೆ, ಲೈಕ್ ನಾನು ಇವತ್ತೇ ಗೊತ್ತಾಗಿದ್ದು ನನಗೂ. ಲೈಕ್ ತ್ರಿಪುರಾಸುರ ಅನ್ನೋ ರಾಕ್ಷಸನ್ನು ಸಾಯಿಸೋದಕ್ಕೆ ಇಲ್ಲಿ ಶಿವ ಭೀಮನ ಅವತಾರದಲ್ಲಿ ಬಂದಿರ್ತಾರೆ. ಆ ರೀಸನಿಂದ ನಿಮಗೆ ಲೈಕ್ ಭೀಮಾಶಂಕರ್ ಅಂತ ನೇಮ್ ಬಂದಿದೆ. ಲೈಕ್ ನಾವು ಇಲ್ಲಿ ಊಟಕ್ಕೆ ಬಂದಾಗಲೇ ಗೊತ್ತಾಗಿದೆ ನನಗೂ ಆ ಮ್ಯಾಟ್ರು, ಲೈಕ್ ಏನಕ್ಕೆ ಭೀಮಾಶಂಕರ್ ಅಂತ ನೇಮ್ ಬಂದಿದೆ ಅಂತ. ಸೊ ಹಾಗೆ ಲೈಕ್ ವೈಲ್ಡ್ ಲೈಫ್ ಸೆಂಚುರಿ ನಿಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಏನೋ ಅಟ್ಲೀಸ್ಟ್ ಒಂದು ವೈಫೈ ಇರೋದಕ್ಕೆ ಏನೋ ನಡೀತಿದೆ. ಅದು ವೈಫೈಗೆ ರೂಮಿಂದ ಆಚೆ ಬರಬೇಕು, ನೀವು ರೂಮಲ್ಲಿದ್ದರೆ ಅದು ಬರೋಲ್ಲ. ಪರವಾಗಿಲ್ಲ, ಸ್ಟೇ ಮಾಡ್ಬೋದು ಆರಾಮಾಗಿ. ಇವಾಗ ರೂಮ್ ತೋರಿಸೋಣ ಬನ್ನಿ. ಆಲ್ರೆಡಿ ನಮ್ಮ ಹುಡುಗ ಫ್ಲ್ಯಾಟ್ ಆಗಿದ್ದಾನೆ, ನೋಡೋಣ. ಮಚ್ಚ ಆಫೀಸ್ ರೂಮ್ ಆಲ್ರೆಡಿ ದಬ್ಬಾಕೊಂಡಿದ್ಯಾ ಬಳಿ. ಆ ಕಾರಲ್ಲಿ ಬರೋ ಅಷ್ಟೊತ್ತಿಗೆ ಹಿಂದೆ ಕೂತ್ಕೊಂಡು ಆ ರೋಡಲ್ಲಿ ಕುಲ್ಕಿ ಬರೋ ಅಷ್ಟೊತ್ತಿಗೆ ಹೆಂಗೆ ಬರ್ತಾ ಪರವಾಗಿಲ್ಲ ಬಂದೆ. ಸಾಕಲ್ಲ ಇಷ್ಟು ಮಾತ್ರ. ಚೆನ್ನಾಗಿದೆ, ರಾಮೇಶ್ವರಮಲ್ಲೂ ಸೇಮ್ ಹಿಂಗೆ ಆಲ್ಮೋಸ್ಟ್ ಅದಕ್ಕೆ ಚೆನ್ನಾಗಿದೆ. ಬಟ್ 2800 ಜಾಸ್ತಿನೇ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಒಂದು ರೂಮ್ ಕೊಟ್ಟಿದ್ರೆ 1000 ರುಪೀಸ್ ಆದರೆ ವರ್ತಿರೋದು. 1800 ಆದರೂ ಓಕೆ, ಪರವಾಗಿಲ್ಲ. ಇನ್ನೊಂದು 800 ರುಪೀಸ್ ಜಾಸ್ತಿ ಆಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಬೆಡ್ ಗಿಡ್ ಹಾಕೊಂಡು ಇಷ್ಟಾಗಿ ನಮ್ಮ ರೂಮ್ ಬನ್ನಿ. ಇಲ್ಲಿ ಏನಂದ್ರೆ ಪ್ರಾಬ್ಲಮ್ಮು ಲೈಕ್ ಸಿಂಗಲ್ ರೂಮ್ ಕೊಟ್ಟಿಲ್ಲ. ಸಿಂಗಲ್ ರೂಮ್ ಕೊಟ್ಟಿದ್ರೆ ನಮಗೂ ವರ್ಕೌಟ್ ಆಗ್ತಾಯಿತ್ತು. ಡಬಲ್ ರೂಮ್ ಕೊಟ್ಬಿಟ್ಟು ಆಪ್ಷನ್ ಇಲ್ಲಿರೋ ಆಗ್ಬಿಟ್ಟಿದೆ.